ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ಇಷ್ಟು ದಿನಗಳ ಕಾಲ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವರ್ಸಸ್ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅನ್ನುವಂತಹ ಪರಿಸ್ಥಿತಿ ಇತ್ತು. ಈಗ ಪಂಥಾಹ್ವಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಗೈರಾಗಿರೋದ್ರಿಂದ ಈಗ ಮತ್ತೊಬ್ಬ ನಾಯಕ ಅದರಲ್ಲಿ ಎಂಟ್ರಿ ಹಾಕಿದ್ದಾರೆ. ಅದೇ ಭಾಗದ ಶಾಸಕ ಬಾಲಕೃಷ್ಣ ಅವರು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಫೈಟ್ ಮಾತ್ರ ಮುಗಿದಿಲ್ಲ. ಎಚ್.ಡಿ. ಕುಮಾರಸ್ವಾಮಿಯವರ ಪಂಥಾಹ್ವಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೈರಾಗಿರೋದ್ರಿಂದ ಮುಂದೇನು ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಬೆನ್ನಿಗೆ ನಿಂತ ರೈತರ ಜೊತೆ ಸಮಾಲೋಚನೆ ನಡೆಸ್ಬಿಡ್ತಾರಾ ಮುಖ್ಯಮಂತ್ರಿಗಳು? ನಡೆಸಬೇಕು ಅಂತ ರೈತರು ಕೇಳ್ತಿದ್ದಾರೆ. ಈಗಾಗಲೇ ರೈತರ ಜೊತೆ ಚರ್ಚೆಯನ್ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ವಾಸ್ತವ ಪರಿಸ್ಥಿತಿಯನ್ನ ತಿಳ್ಕೊಂಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಭೇಟಿ ಬೆನ್ನಲ್ಲೇ ಬಿಡದಿಗೆ ಹೋಗೋದಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ರೂಪಿಸಿದ್ದಾರಂತೆ. ಇಬ್ರು ನಾಯಕರು ಮುಖಾಮುಖಿ ಆಗ್ತಿಲ್ಲ, ಬದಲಾಗಿ ವೈಯಕ್ತಿಕವಾಗಿ ಭೇಟಿ ಕೊಟ್ಟು ರೈತರ ಮಾತನಾಡಿಸಿ ಸಮಾಲೋಚನೆ ಮಾಡಿ ಬರುವಂತ ನಿರ್ಧಾರ. ಇದರ ಜೊತೆಗೆ ಮತ್ತೊಂದು ಟಕ್ಕರ್ ಕೊಡೋದಕ್ಕೆ ಬಿಗ್ ಪ್ಲಾನ್ ಜೆಡಿಎಸ್ ನಿಂದ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧವೇ ರೈತರನ್ನ ಹೋರಾಟಕ್ಕಿಳಿಸೋದಕ್ಕೆ ಈ ಕಡೆ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇದೆ. ರೆಡ್ ಝೋನ್ ಮಾಡಿದ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧವೇ ಪ್ರತಿಭಟನೆಗೆ ಪ್ಲಾನ್ ರೂಪುಗೊಳ್ತಾ ಇದೆ ಕಾಂಗ್ರೆಸ್ ಪಾಳಿಯದಲ್ಲಿ. ಹಾಗಾಗಿ ರೈತರ ಜೊತೆ ಚರ್ಚೆ ನಡೆಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ನಿರ್ಧಾರ ಮಾಡಿದ್ದಾರಂತೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಾಲಕೃಷ್ಣ ನೇತೃತ್ವದಲ್ಲಿ ರೈತರ ಭೇಟಿ ಆಗಲಿದೆ. ಕಾರಣ ಅದೇ ಭಾಗದ ಶಾಸಕ ಬಾಲಕೃಷ್ಣ ಅವರು. ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತರು ಇಬ್ಬರು ನಾಯಕರು ಒಟ್ಟಿಗೆ ಕೂತ್ಕೊಂಡು ರೈತರ ಜೊತೆ ಮಾತನಾಡಿ ಸಮಾಲೋಚನೆ ಮಾಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಪ್ರಮುಖವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆದಾಗ ತಂದಂತಹ ಯೋಜನೆ ವಿರೋಧ ವ್ಯಕ್ತವಾಯಿತು ಅನ್ನೋ ಕಾರಣಕ್ಕೆ ಈ ಯೋಜನೆಯನ್ನ ಕೈ ಬಿಟ್ಟಿದ್ರು. ರೈತರನ್ನ ಒಕ್ಕಲೆಬ್ಬಿಸಿ ನಾವು ಈ ಯೋಜನೆಯನ್ನ ತರುವ ಅವಶ್ಯಕತೆ ಇಲ್ಲ ಅಂತ. ಬಟ್ ಯೋಜನೆ ಕೈಗೆತ್ಕೊಂಡಾಗ ಆ ಭಾಗದ ಬಹುತೇಕ ಭೂಮಿಯನ್ನ ರೆಡ್ ಝೋನ್ಗೆ ಒಳಪಡಿಸಿದ್ದು ಕೂಡ ಕುಮಾರಸ್ವಾಮಿ ಅವರು. ಆ ವಿಚಾರವನ್ನ ಈಗ ಮತ್ತೆ ಮುನ್ನೆಲೆಗೆ ತಂದು ಜೆಡಿಎಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಕಾಂಗ್ರೆಸ್ ಪ್ಲಾನ್ ರೂಪಿಸಿದೆಯಂತೆ. ಹಂಗಾಗಿ ಯಾವ ರೀತಿ ಇರುತ್ತೆ ಈ ಹೋರಾಟ, ಜೊತೆಗೆ ಪ್ಲಾನ್ಗಳು ವರ್ಕೌಟ್ ಆಗುತ್ತಾ, ತಿರುಗು ಬಾಣ ಆಗ್ಬಿಡುತ್ತಾ ಕುಮಾರಸ್ವಾಮಿ ಅವರಿಗೆ ಈ ವಿಚಾರ ಅನ್ನೋದು ಪ್ರಶ್ನೆ. ಹಂಗಾಗಿ ಅದನ್ನೇ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿದ್ಧತೆಗಳಾಗ್ತಾ ಇದೆ.